ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯಪಾಲರ ನಡೆಯ ಬಗ್ಗೆ ರಾಜ್ಯಪಾಲರ ಮುಂದೆ ಇದ್ದಂತ ಆಯ್ಕೆಗಳೇನು, ಈಗ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ರೆ ಆಗಬಹುದಾದಂತ ಕಾಂಪ್ಲಿಕೇಶನ್ಸ್ ಏನು, ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತಿಲ್ವಲ್ಲ, ಇದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಸರ್? ಒಂದಷ್ಟು ಕಾಂಪ್ಲಿಕೇಶನ್ಸ್ ಎದ್ದು ಕಾಣಿಸ್ತಾ ಇದೆ, ರಿಯಾಕ್ಷನ್ ಕೊಡಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಸಂವಿಧಾನದಲ್ಲಿ ಕೆಲವು ವಿಷಯಗಳಲ್ಲಿ ರಾಜ್ಯಪಾಲರಿಗೆ ಅವರ ವಿವೇಚನಾ ಶಕ್ತಿಯನ್ನ ಉಪಯೋಗಿಸಿಕೊಂಡು ನಿರ್ಧಾರ ತೆಗೆದುಕೊಳ್ತಕ್ಕಂತ ಅವಕಾಶ ಇದೆ. ಇದರಲ್ಲಿ ಹಿಂದೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಮಾಡಿದ್ದನ್ನೇ ಈ ಸಾರಿ ಅನುಸರಿಸಬೇಕು ಅಂತ ಏನು ಕಾನೂನಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ರಾಜ್ಯಪಾಲರು ವಿವೇಚನೆಗೆ ಬಿಟ್ಟಿದೆ ಸಂವಿಧಾನದಲ್ಲಿ. ಈಗ ಲಾರ್ಜೆಸ್ಟ್ ಸಿಂಗಲ್ ಪಾರ್ಟಿ ಇದ್ರೂ ಸಹ ಅವ್ರಿಗೆ ಬಹುಮತ ಇಲ್ದೇ ಇದ್ರೆ ಏನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ. ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ರೆ ಅವ್ರನ್ನೇ ಕರಿಬೇಕು ಅಂತ ಏನು ಇದರಲ್ಲಿ ಇಲ್ಲ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಎರಡು ಮಾರ್ಗ ಇದೆ ಯಾರು ರಾಜ್ಯಪಾಲರಿಗೆ. ಒಂದು, ಪ್ರಮಾಣ ವಚನ ಸ್ವೀಕಾರ ಮಾಡಿ ಕರೆದು, ಸಪೋಸ್ ಈಗ ಅವ್ರು ಹೇಳಿ 2 ದಿನದಲ್ಲೇ ನಿಮ್ಮ ಮೆಜಾರಿಟಿ ಪ್ರೂವ್ ಮಾಡಿ ಅಂತ ಹೇಳಿದ್ರೆ, ಮತ್ತೆ ಸರ್ಕಾರ ಬಿದ್ದೋದ್ರೆ ಮತ್ತೆ ರಾಷ್ಟ್ರಪತಿ ಆಡಳಿಕೆ ಬರತಕ್ಕಂತ ಒಂದು ಸಂದರ್ಭ ಬರುತ್ತೆ. ಅದಕ್ಕಿಂತ ಈಗ ಅವ್ರು ಏನ್ ಹೇಳಿದ್ದಾರೆ, ನಿಮಗೆ 118 ಜನ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ರೆ ನಾನು ನಿಮ್ಗೆ ಪ್ರಮಾಣ ವಚನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವರೊಂದು ಸ್ವಲ್ಪ ಸಮಯಾವಕಾಶ ತೆಗೆದುಕೊಂಡು 118 ಜನ ಯಾರಿದ್ದಾರೆ ಅವರನ್ನ ಮಾಹಿತಿಯನ್ನ ಕೊಟ್ರೆ ಪ್ರಮಾಣ ವಚನ ಸ್ವೀಕರಿಸಬಹುದು. ಇದೊಂದೇ ಒಂದು ತೀರ್ಮಾನದಲ್ಲೇ ರಾಜ್ಯಪಾಲರ ನಡೆಯನ್ನ ದೂಷಣೆ ಮಾಡೋದು ಏನು ಸರಿ ಅಂತ ಹೇಳಿ ನನಗೆ ಕಾಣಿಸೋದಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಈಗ ಉದಾಹರಣೆಗೆ ಈಗ ರಾಜ್ಯಪಾಲರು ಪ್ರಮಾಣ ವಚನ ತಗೊಳ್ಳಿ ಅಂತ ಹೇಳ್ತಾರೆ, ಆಯ್ತು 1 ದಿನದಲ್ಲ 2 ದಿನದಲ್ಲ ಪ್ರೂವ್ ಮಾಡಿ ಅಂದ್ರೆ ಈಗಾಗಲೇ ಅವರಿಗೆ ಬಹುಮತ ತೋರ್ಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಮುಂದೆ ಸರ್ಕಾರವೇ ಬಿದ್ದೋಗುತ್ತೆ. ಅದ್ರ ಬದಲು ಈಗ ಪ್ರಾರಂಭದಲ್ಲೇ ನೀವು 118 ಜನ ಯಾರಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಇದರಲ್ಲಿ 2 ವಿಷಯ. ಒಂದು, ಮೇಲ್ನೋಟಕ್ಕೆ ಕಾಣುವ ಹಾಗೆ ನಿಮಗೆ 118 ಜನ ಇದಾರ ಅಂತ ಅಷ್ಟೇ ಅವ್ರು ಕೇಳ್ತಾ ಇರೋದು. ಬಹುಮತ ಸಾಬೀತುಪಡಿಸೋದು ಫ್ಲೋರ್ ಆಫ್ ದ ಅಸೆಂಬ್ಲಿಲೇ. ಅದನ್ನೇನು ಅವರು ರಾಜ್ಯಪಾಲರು ನನ್ನ ಮುಂದೆ ಏನ್ ಕರೆದು ಪರೇಡ್ ಮಾಡಿ ಅಂತ ಏನ್ ಕೇಳ್ತಾ ಇಲ್ಲ. ಅದರಿಂದ ಪ್ರೈಮಾ ಫೇಸಿ ನಿಮ್ಗೆ 118 ಜನ ಇದಾರ ಅನ್ನೋ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. 118 ಜನ ಇವರು ಮಾಹಿತಿಯನ್ನ ಕೊಟ್ರೆ ತಕ್ಷಣ ಇವ್ರನ್ನೇ ಕರಿಬೇಕಾದಂತ ಇದೆ. ಇದರಲ್ಲಿ ಹೀಗೆ ಮಾಡ್ಬೇಕು, ಇದೇ ರೀತಿ ಆಗ್ಬೇಕು ಅನ್ನೋ ಒಂದು ನಿಶ್ಚಯವಾಗಿ ಸಂವಿಧಾನದಲ್ಲಿ ಏನು ಹೇಳಿಲ್ಲ. ಯಾಕೆಂದ್ರೆ ಕೆಲವು ಸಂದರ್ಭಗಳಲ್ಲಿ ರಾಜ್ಯಪಾಲರು ವಿವೇಚನೆಗೆ ಬಿಟ್ಟಿರ್ತಕ್ಕಂತ ಒಂದು ಅಂಶ. ಆ ದೃಷ್ಟಿಯಲ್ಲಿ ಈಗ ಇವತ್ತು ಅಥವಾ ನಾಳೆಯಲ್ಲಿ ಇವರಿಗೆ 118 ಜನ ತೋರ್ಸಕ್ಕಾದ್ರೆ ರಾಜ್ಯಪಾಲರಿಗೆ ಬೇರೆ ಆಪ್ಷನ್ ಇಲ್ಲ, ಅವ್ರು ಕರೀಲೇಬೇಕಾಗುತ್ತೆ, ಬೇರೆ ಒಂದು ಮಾರ್ಗವೇ ಇಲ್ಲ. ಆ ದೃಷ್ಟಿಯಲ್ಲಿ ರಾಜ್ಯಪಾಲರು ಮಾಡಿರೋದ್ರಲ್ಲಿ ನನಗೇನು ಅದರಲ್ಲಿ ತಪ್ಪು ಅಂತ ಏನ್ ಕಾಣೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವೀಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೆದ್ರೆ ನಿಮಗೆ ಬಹುಮತ ಸಾಬೀತು ಮಾಡೋಕೆ ಇಲ್ಲಿ ತನಕನೇ ಆಗ್ತಾ ಇಲ್ಲ. ಬಹುಮತ ಫ್ಲೋರ್ ಆಫ್ ದ ಅಸೆಂಬ್ಲಿ ಮಾಡಿದ್ರೆ ಅದರಿಂದ ಬಹಳ ಗಂಭೀರವಾದ ಪರಿಣಾಮ ಎದುರಿಸಬೇಕಾಗುತ್ತೆ. ಒಂದ್ಸಾರಿ ಸರ್ಕಾರ ರಚನೆ ಆಗಿ ಬಿದ್ದೋದ್ರೆ ಅದರಿಂದ ಮುಂದೆ ರಾಷ್ಟ್ರಪತಿ ಆಡಳಿಕೆ ಬರ್ತಕ್ಕಂತ ಒಂದು ಸಂದರ್ಭ ಇರುತ್ತೆ. ಆದ ಕಾರಣ ಈಗಲೇ ನೀವು 118 ಜನದ ಮಾಹಿತಿಯನ್ನ ಕೊಡಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ. ಈಗ ಬಹುಮತ ಇದೆ ಅಂತ ಹೇಳಿ ಸರ್ಕಾರ ನಡೆಸೋಕೆ ಮೇಲ್ನೋಟಕ್ಕೆ ಸಾಬೀತಾಗಬೇಕು ಅಂತ ಹೇಳಿ ರಾಜ್ಯಪಾಲರು ಕೇಳಿದ್ದಾರೆ. ಆ ಮಾಹಿತಿಯನ್ನ ಕೊಟ್ರೆ ಇವ್ರಿಗೆ ಸರ್ಕಾರ ರಚನೆ ಮಾಡೋಕ್ಕಾಗುತ್ತೆ. ಬೇರೆ ಯಾರು ಸರ್ಕಾರ ರಚನೆ ಮಾಡ್ತೀನಿ ಅಂತ ಮುಂದೆನೆ ಬಂದಿಲ್ಲ. ಆ ದೃಷ್ಟಿಯಲ್ಲಿ TVK ಪಾರ್ಟಿಯವರಿಗೆ ಅವಕಾಶ ಕೊಡ್ಬೇಕಾಗುತ್ತೆ. ಅವ್ರು ಮಾಡ್ಬೇಕಾದ್ದು 118 ಜನ ನಮ್ ಜೊತೆ ಇದ್ದಾರೆ ಅಂತ ಹೇಳಿ ಒಂದು ಮೇಲ್ನೋಟಕ್ಕೆ ಕಾಣುವ ಹಾಗೆ ಒಂದು ಮಾಹಿತಿಯನ್ನ ಕೊಟ್ರೆ ರಾಜ್ಯಪಾಲರಿಗೆ ಬೇರೆ ಒಂದು ಮಾರ್ಗವೇ ಇಲ್ಲ, ಅವ್ರು ಕರೀಲೇಬೇಕಾಗುತ್ತೆ. ತಾವು ಹೇಳ್ದಂಗೆನೆ ಇದೇ ಸೇಮ್ ವಿಚಾರ ತಮಿಳ್ನಾಡಲ್ಲಿ ವಾತಾವರಣ ಇದಕ್ಕೆ ಬಿಫೋರ್ ಆಗಿ ರಿಪೀಟ್ ಆಗಿತ್ತು. ಯಾವಾಗ ಅಂತಂದರೆ ಆಫ್ಟರ್ ಮೇಡಮ್ ಜಯಲಲಿತಾ ಅವರು, ಶಶಿಕಲಾ ಅವರು CM ಆಗಬೇಕಾದಂಥ ವಾತಾವರಣ ಬಂತು. ಫ್ಲೋರ್ ಆಫ್ ದ ಹೌಸು ಅವರು ಮೆಜಾರಿಟಿ ಇದ್ದರೂ ಪೂರ್ತಿ ಎಲ್ಲ ರೆಸಾರ್ಟ್ ರಾಜಕಾರಣಿಗೆ ಏನು ರೆಸಾರ್ಟ್ ರಾಜಕೀಯ ನಡೀತಾ ಇದೆ, ಅದೇ ಸೇಮ್ ಅವಾಗಲೂ ಇದೇ ವಾತಾವರಣ ನಡೀತು ತಮಿಳ್ನಾಡಲ್ಲಿ. ಆಗ ಶಶಿಕಲಾ ಅವರು ಫುಲ್ ಮ್ಯಾಂಡೇಟ್ ಇದೆ, ರಾಜ್ಯಪಾಲರು ಇನ್ವೈಟ್ ಮಾಡಿಲ್ಲ, ಫುಲ್ ಮ್ಯಾಂಡೇಟ್ ಇದೆ ಅಂತೇಳಿ ಫುಲ್ ಲೆಟರ್ ಸಮೇತ ಎಲ್ಲ ಸಿಗ್ನೇಚರ್ ಸಮೇತ ಹ್ಯಾಂಡ್ ಓವರ್ ಮಾಡಿದ್ರು ಅವ್ರು ಕರೆದಿಲ್ಲ. ಅವ್ರು ಅಲ್ಲಿಂದ ಬಿಟ್ಬಿಟ್ಟು ನಾರ್ತ್ ಇಂಡಿಯಾಗೆ ಹೋದ್ರು. ಅವತ್ತಿನ ರಾಜ್ಯಪಾಲರು ನಾರ್ತ್ ಇಂಡಿಯಾಗೆ ಹೋದ್ರು, ಯಾವುದೋ ಬೇರೆ ಫಂಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು 3 ದಿನ ಬಂದಿಲ್ಲ. ಆವಾಗ ಇದೇ ರೀತಿ ಇದೇ ಬೇರೆ ವಾಹಿನಿಯಲ್ಲಿ ರಾಧಾ ಕುಂತಿದ್ರು. ಇಲ್ಲಿ ನಾವು BV ಆಚಾರ್ಯ ಅವ್ರನ್ನ ಲೈನಲ್ಲಿ ತೊಗೊಂಡ್ವಿ. ಯಾರು ಮುಖ್ಯಮಂತ್ರಿ ಜಯಲಲಿತಾ ಅವರ ವಿರುದ್ಧ ಮತ್ತು ಶಶಿಕಲಾ ಅವರ ವಿರುದ್ಧ ಕೇಸ್ ನಡೆಸಿ ಅವ್ರನ್ನ ತೀರ್ಪನ್ನು ಕೊಡಿಸಿದ್ರು. ಅದೇ BV ಆಚಾರ್ಯ ಸಾಹೇಬರನ್ನೇ ಲೈವ್ ತೊಗೊಂಡು ನಾವು ಕೇಳಿದ್ವಿ, ಸರ್ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಅಕಾರ್ಡಿಂಗ್ ಟು ಡೆಮೋಕ್ರೆಟಿಕ್ ರೈಟ್ಸ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ವಾಟ್ ಕ್ಯಾನ್ ವಿ ಡೂ, ವಾಟ್ ಈಸ್ ಯುವರ್, ನೀವು ಕೇಸ್ ನಡೆಸಿದ್ರೆ ನಿಮ್ಗೆ ಪೂರ್ತಿ ಕುಲಂಕುಷವಾಗಿ ಗೊತ್ತು, ಕಾನೂನು ಗೊತ್ತಿರ್ತವೆ ಹಿರಿಯರು, ನಿಮ್ಮ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಅಂದಾಗ ಅವ್ರು ಹೇಳಿದ್ರು,
ಈಗ ಫ್ಲೋರ್ ಆಫ್ ದ ಹೌಸಲ್ಲಿ ಮತ್ತು ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನು ಅವ್ರಿಗೆ ಮೆಜಾರಿಟಿ ಇದೆ ಅವ್ರ ಪಾರ್ಟಿಯಲ್ಲಿ ಅವರೆಲ್ಲರೂ ಅವ್ರನ್ನ ಲೀಡ್ರ್ ಅಂತ ಎಕ್ಸೆಪ್ಟ್ ಮಾಡಾದಮೇಲೆ ಇಟ್ ಈಸ್ ದ ಡ್ಯೂಟಿ ಆಫ್ ದ ಗವರ್ನರ್ ಟು ಇನ್ವೈಟ್ ಮಾಡಬೇಕು. ಇನ್ವೈಟ್ ಮಾಡಿ ಅವ್ರಿಗೆ ಸೆರೆಮನಿ ಸ್ವೇರಿಂಗ್ ಇನ್ ಸೆರೆಮನಿ ಫಿಕ್ಸ್ ಮಾಡಬೇಕು. ಅವ್ರು ಯಾಕೆ ಮಾಡ್ತಾ ಇಲ್ಲ, ಅದು ಮಾಡದೇ ಇರೋದು ದುರಂತ ಅಂತ ಅಂದ್ಬಿಟ್ಟು ಅವ್ರ ಬಾಯಿಂದ ಹೇಳಿದಂಥದ್ದು ಇದೆ. ಸಪೋಸ್ ಇವ್ರು ಹೇಳ್ದಂಗೆ ಈಗ ಏನಾದ್ರೂ ರಾಜ್ಯಪಾಲರು ಅವಕಾಶ ಮಾಡಿ ಕೊಟ್ಟಿದ್ರೆ ಸರ್, ನಾಳೆ ದಿನ ಇನ್ನೇನೋ ಅವ್ರಿಗೆ ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲಪ್ಪ ನಂಬರ್ಸ್ನ, ತದನಂತರದಲ್ಲಿ ಯಾರೋ ಇದನ್ನ ಇಟ್ಕೊಂಡು ಕೋರ್ಟಿಗೆ ಹೋದ್ರೆ ಅಲ್ಲಿ ರಾಜ್ಯಪಾಲರು ಅದಕ್ಕೆ ಉತ್ತರ ಕೊಡಬೇಕಾದಂತ ಸನ್ನಿವೇಶದಲ್ಲಿ ಇರ್ತಾರೆ ಸರ್. ಇಲ್ಲ, ರಾಜ್ಯಪಾಲರು ಉತ್ತರ ಕೊಡಂಗಿಲ್ಲ. ಅಶೋಕ್ ಸರ್ ಅಂತ ಸಂದರ್ಭದಲ್ಲಿ ಕೋರ್ಟ್ ಹೋಗೋ ಪ್ರಶ್ನೆ ಬರೋದಿಲ್ವಲ್ಲ. ಅಂತ ಸಂದರ್ಭದಲ್ಲಿ ಕೋರ್ಟ್ ಹೋಗೋ, ಈಗ ಇವ್ರಿಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಕೋರ್ಟ್ ಹೋಗ್ಬೋದು. ನಾಳೆ ಸರ್ಕಾರ ಬಿದ್ದೋದ್ರೆ, ಬಹುಮತ ಇಲ್ದಲೆ ಸರ್ಕಾರ ಬಿದ್ದೋದ್ರೆ ಕೋರ್ಟ್ ಹೋಗಿ ಏನ್ ಕೇಳಕ್ಕಾಗುತ್ತೆ? ಅದು ಅಲ್ಟಿಮೇಟ್ಲಿ ಅಸೆಂಬ್ಲಿ ಮುಂದೆ ಪ್ರೂವ್ ಮಾಡ್ಬೇಕು ಅನ್ನೋದೇ ಒಂದು ಇರ್ತಕ್ಕಂತ ಒಂದು ನಿರ್ಣಯ. ಆ ದೃಷ್ಟಿಯಲ್ಲಿ ಅಸೆಂಬ್ಲಿ ಪ್ರೂವ್ ಮಾಡದೆ ಹೋದ್ರೆ ಮತ್ ಕೋರ್ಟ್ ಹೋದ್ರು ಏನೂ ಆಗೋದಿಲ್ಲ. ಓಕೆ, ಬಟ್ ವಾಟ್ ನೆಕ್ಸ್ಟ್ ಸರ್? ಈಗ ನಾವು ಅಂದ್ರೆ ಹೆಂಗೆ ನೋಡೋದು ಅಂತ ತಮಿಳುನಾಡಿನ ಸದ್ಯದ ರಾಜಕೀಯ, ಎರಡು ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗ್ತೀವಿ, ಬದ್ಧ ವೈರಿಗಳು ಒಗ್ಗಟ್ಟಾಗ್ತೀವಿ ಅಂದ್ರೂ ನಂಬರ್ ಇಲ್ಲ ಅವ್ರ ಹತ್ರ. ಟಿವಿಕೆ ಪಕ್ಷದವ್ರು ನಾವು ಹೋಗಿರೋ ಸರ್ಕಾರ ರಚನೆ ಮಾಡ್ತೀವಿ ಅಂದ್ರೆ ಇವ್ರ ಹತ್ರನೂ ನಂಬರ್ ಇಲ್ಲ. ವಾಟ್ ನೆಕ್ಸ್ಟ್ ಅಂತ ಏನ್ ನಿರೀಕ್ಷೆ ಮಾಡಬಹುದು ಸರ್ ಇಲ್ಲಿ? ನನಗೆ ಅನ್ಸೋ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಇವ್ರಿಗೆ ಬೇಕಾದಂತ ಶಾಸಕರ ಬೆಂಬಲ ಕೆಲವೇ ಬೆರಳೆಣಿಕೆಯ ಶಾಸಕರ ಅವಶ್ಯಕತೆ ಇದೆ. ನನ್ನ ಅಭಿಪ್ರಾಯದಲ್ಲಿ ಇನ್ನೊಂದ್ 2-3 ದಿನದಲ್ಲಿ ಈ ಸಮಸ್ಯೆಗೆ ಪರಿಹಾರ ಬರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಹಳ ಒಂದು ಕೊರತೆ ಏನಿಲ್ಲ ಇವ್ರಿಗೆ ಬಹುಮತಕ್ಕೆ, ಕೆಲವು ಶಾಸಕರ ಒಂದು ಕೊರತೆ ಇರೋದ್ರಿಂದ ಆ ಒಂದು ಬೆಂಬಲವನ್ನ ಇವರು ತೋರಿಸದಂತ ಮಟ್ಟದಲ್ಲಿ ಇವ್ರನ್ನೇ ಕರಿಬೇಕಾಗುತ್ತೆ. ಇದೇನು ರಾಷ್ಟ್ರಪತಿ ಆಡಳಿತ ಆಗ್ತಕ್ಕಂತ ಒಂದು ಸನ್ನಿವೇಶ ಇಲ್ಲಿಲ್ಲ, ತಮಿಳುನಾಡಿನಲ್ಲಿ ಇಲ್ಲ. ಪ್ರಶ್ನೆ ಏನು ಅಂದ್ರೆ, ನಿಮ್ಗೆ ಬಹುಮತವೇ ಇಲ್ಲದೆ ಪ್ರಮಾಣ ವಚನ ಬೋಧಿಸಿದ್ರೆ ಆಮೇಲೆ ಕುದುರೆ ವ್ಯಾಪಾರ ಶುರುವಾಗಬಹುದು ಅನ್ನೋ ಒಂದು ಆಕ್ಷೇಪ ಬರಬಹುದು. ಯಾಕೆ ಅಂತ ಹೇಳಿದ್ರೆ, ಒಂದ್ಸರಿ ನಿಮ್ಗೆ ಬಹುಮತ ಇಲ್ದಲೆ ಅಧಿಕಾರ ಕೊಟ್ರೆ ನಂತರ ನೀವು ಅಧಿಕಾರವನ್ನು ಉಪಯೋಗಿಸಿ ಖರೀದಿ ಮಾಡೋ ಬದಲು ಈಗಲೇ ಮೇಲ್ನೋಟಕ್ಕೆ ನೀವು ಅದನ್ನ ಬಹುಮತವನ್ನ ಸಾಬೀತುಪಡಿಸಿ ಅಂತ ಸರ್ಕಾರದ ರಾಜ್ಯಪಾಲರು ಒಂದು ಸಮಯವನ್ನ ಕೊಟ್ಟಿದ್ದಾರೆ. ಅವರೇನು ಅಂತಿಮವಾಗಿ ಯಾವುದೇ ಒಂದು ನಿಗದಿ ಮಾಡಿಲ್ಲ, ಇಷ್ಟು ದಿನದಲ್ಲೇ ಮಾಡಿ ಇನ್ನೂ ಒಂದು ನಿಗದಿ ಮಾಡಿಲ್ಲ. ಆ ದೃಷ್ಟಿಯಿಂದ ಟಿವಿಕೆ ಪಕ್ಷಕ್ಕೆ ಈಗಲೇ ಅವರಿಗೆ ಒಂದು ಬಹುಮತವನ್ನ ತೋರಿಸೋದೊಂದು ಅವಕಾಶ ನನ್ನ ಪ್ರಕಾರ ಟಿವಿಕೆ ಪಕ್ಷಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಈಗ ರಾಜ್ಯಪಾಲರು ನಿಮಗೆ ಪ್ರಮಾಣ ವಚನ ಬೋಧಿಸ್ಬಿಟ್ಟು ನಾಳೆ ಒಳಗೆ ಮಾಡಿ ಅಂತ ಹೇಳಿದ್ರೆ ಇವ್ರಿಗೆ ಯಾರ ಬೆಂಬಲನೂ ಇಲ್ಲದೆ ಹೋದ್ರೆ ಸರ್ಕಾರವೇ ಬಿದ್ದೋಗುತ್ತಲ್ಲ. ಅದನ್ನು ಆಲೋಚನೆ ಮಾಡಬೇಕು. ಜೆಡಿಎಸ್ ವಕ್ತಾರರಿಗೆ ಒಂದು ಪ್ರಶ್ನೆ ಇದೆ ಸರ್, ಅಶೋಕ್ ಸರ್ ಕೇಳ್ಬಿಡ್ತಾರೆ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ, ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಇವರು ನಮಗೇನಾದರೂ ಬಹುಮತ ಸಾಬೀತುಪಡಿಸೋದಕ್ಕೆ ತಾವೇನಾದರೂ ಅವಕಾಶ ಕಲ್ಪಿಸ್ಕೊಡ್ಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ಎಲ್ಲರ ಮುಂದೆ ಹೇಳ್ತಿದ್ದಾರೆ. ನಾಳೆ ಬೆಳಿಗ್ಗೆ ಕೋರ್ಟ್ಗೆ ಏನಾದರೂ ಇವರು ಹೋದರೆ ಮಾನ್ಯ ಗವರ್ನರ್ ಸಾಹೇಬರು ಅಲ್ಲೇನಾದರೂ ಅದಕ್ಕೆ ಅವರ ಸಮಜಾಯಿಷಿ ಕೊಡ್ಬೋದಾ? ಯಾವ ಕಾರಣ ಕೊಟ್ಟಿಲ್ಲ ಅಂತಕ್ಕಂಥದ್ದು ಗವರ್ನರ್ ಕೇಳ್ಬೋದಾ ಅವರು ಸುಪ್ರೀಂ ಕೋರ್ಟಲ್ಲಿ? ಕೇಳಬಹುದು. ಇದೇ ರೀತಿ ಬೇಕಾದಷ್ಟು ಘಟನೆಗಳಾಗಿದೆ. ಕೋರ್ಟ್ ಅಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರ ನ್ಯಾಯಾಲಯಕ್ಕೆ ಇದ್ದೇ ಇದೆ. ಆದ್ರೆ ಈಗಿರೋ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗ್ತಕ್ಕಂತ ಒಂದು ಸಂದರ್ಭ ಬಂದಿಲ್ಲ ಅಂತ ಹೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಅವಕಾಶ ಇದೆ. 118 ಜನ ಅವರು ಕೋರ್ಟ್ ಅಲ್ಲಿ ರಾಜ್ಯಪಾಲರು ಅದಕ್ಕೆ ಸಮಜಾಯಿಷಿ ಕೊಡ್ಲೇಬೇಕಾಗ್ತದೆ, ಯಾವ ಕಾರಣ ಕೊಟ್ಟಿಲ್ಲ ಅಂತಕ್ಕಂಥದ್ದು. ರಾಜ್ಯಪಾಲರು ಅವರ ನಿಲುವನ್ನ ಸ್ಪಷ್ಟಪಡಿಸಲೇಬೇಕಾಗ್ತದೆ. ಖಂಡಿತ. ಸೂರ್ಯ ಸರ್, ಏನಾದರೂ ಪ್ರಶ್ನೆ ಇದೆ? ಅಶೋಕ್ ಸರ್ ಪಾಪ ಎಲ್ಲೋ ಅವ್ರು ಕೋರ್ಟಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಸಮಯದ ಅಭಾವ ಇದೆ. ಅವ್ರಿಗೆ ಕ್ವಿಕ್ ಆಗಿ ಏನಾದರೂ ಇನ್ನೊಂದು ಪ್ರಶ್ನೆ ನೀವು ಏನಾದ್ರು ಕೇಳೋದಿದೆಯಾ? ರಾಜ್ಯಪಾಲರ ನಡೆ ಬಗ್ಗೆ ಹೋರಾಟ ಬೇರೆ ಮಾಡ್ತಿದ್ದೀರಿ. ಅಶೋಕ್ ಸರ್ ಕ್ಲಾರಿಟಿ ಕೊಟ್ಬಿಟ್ರು, ಅವರು ವಿವೇಚನಾಧಿಕಾರ ಅವ್ರಿಗೆ ಬಿಟ್ಟಿದ್ದದು, ಅದನ್ನ ಯಾರು ಪ್ರಶ್ನೆ ಮಾಡೋ ಹಕ್ಕಿಲ್ಲ ಅಲ್ಲ ಸರ್. ಇದು ಒಂದು ವಿವೇಚನಾಧಿಕಾರ ಡಿಸ್ಕ್ರಿಷನರಿ ಇದು ರಾಜ್ಯಪಾಲರಿಗೆ ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ 164 ಅಲ್ಲಿ ಅವರು ಅದನ್ನ ಕರೀಲೇಬೇಕು ಮತ್ತು ಇವ್ರಿಗೆ ಅವಕಾಶ ಮಾಡಿಕೊಡ್ಲೇಬೇಕು. ಹಿಂದೆ ಆದಂಥ ಪ್ರಕರಣಗಳನ್ನ ಇದಕ್ಕೆ ಅನ್ವಯಿಸಬೇಕು ಅನ್ನೋದ್ರಲ್ಲಿ ತಮ್ಮ ಇದು ನಾನು ಒಪ್ತೀನಿ. ಬಟ್ ಆದರೆ ಈಗಿರುವಂಥ ಸಂದರ್ಭದಲ್ಲಿ ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ ಅವ್ರಿಗೆ ಅವಕಾಶ ಕೊಟ್ಟು ನಂತರ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಅದನ್ನ ಟೆಸ್ಟ್ ಮಾಡಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು. ಕರ್ನಾಟಕದಲ್ಲಿ ಕೊಟ್ಟಿದ್ರು, ತಮಿಳುನಾಡಿನಲ್ಲಿ ಯಾಕೆ ಆಗ್ತಾ ಇಲ್ಲ ಅದು ಅಂತ ಅವರು ಸೂರ್ಯ ಮುಕುಂದರಾಜ್ ಕರ್ನಾಟಕದಲ್ಲಿ ಹಿಂದೆ ಯಡಿಯೂರಪ್ಪನವರು ಕೊಟ್ಟು ಬಹುಮತ ಪ್ರೂವ್ ಮಾಡದಲ್ಲೇ ಸರ್ಕಾರ ಬಿದ್ದೋಯ್ತಲ್ವೇ. ಈಗ ಅದೇ ಟಿವಿಕೆ ಪಕ್ಷಕ್ಕೂ ಆಗಬೇಕು ಅನ್ನೋ ಒಂದು ಉದ್ದೇಶ ಇದ್ರೆ ಅದು ಬೇರೆ. ಆದ್ರೆ ಟಿವಿಕೆ ಪಕ್ಷ ಆಡಳಿತ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದ್ರೆ ಮೇಲ್ನೋಟಕ್ಕೆ 118 ಜನ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಅವ್ರಿಗೆ ಮನವರಿಕೆ ಮಾಡೋದು ಸದುದ್ದೇಶ. ಈಗ ಸೂರ್ಯ ಮುಕುಂದರಾಜ್ ಹೇಳಿದಾಗೆ 164 ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನೇ ಕರಿಬೇಕು ಅಂತ ಇಲ್ಲ.
ಆದ್ರೆ ಯಾರಿಗೆ ಬಹುಮತ ಇದೆ, ಸರ್ಕಾರ ರಚನೆ ಮಾಡೋಕ್ ಸಾಧ್ಯ ಇದೆ, ಅವ್ರಿಗೆ ಈಗ ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಅವ್ರು ರಾಜೀನಾಮೆನೂ ಕೊಡಲ್ಲ ಅಂದ್ರು, ಈಗ ಡಿಸ್ಮಿಸ್ ಮಾಡಿದ್ದಾರೆ ಗವರ್ನರು, ಆ ಸರ್ಕಾರವನ್ನೇ ಮಂತ್ರಿಮಂಡಲನ್ನೇ ವಜಾ ಮಾಡಿದ್ದಾರೆ. ಸೊ ಆ ಅಧಿಕಾರ ಅವ್ರಿಗೆ ರಾಜ್ಯಪಾಲರಿಗೆ ಇದ್ದೇ ಇದೆ. ರಾಜ್ಯಪಾಲರ ನಡೆಯನ್ನ ಪ್ರಶ್ನೆ ಮಾಡೋದು ಕೋರ್ಟ್ ನಲ್ಲಿ ಅದು ಅನೇಕ ಅವಕಾಶಗಳಿದೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಟಿವಿಕೆ ಪಾರ್ಟಿಯವರ ಆಪ್ಷನ್ಸ್ ಏನು ಮುಗುದಿಲ್ಲ. ನೀವು ಬಿ ವಿ ಆಚಾರ್ಯ ಅವ್ರನ್ನ ಕೇಳಿದ್ರು ನಾನು ಹೇಳಿದ್ದನ್ನೇ ಹೇಳೋದು. ಇವತ್ತಿನ ಸಂದರ್ಭದಲ್ಲಿ ನಾನು ಅವ್ರ ಆಫೀಸಲ್ಲೇ ಕೆಲಸ ಮಾಡುವವನು, ಹಾಗಾಗಿ ಅದನ್ನ ಕೇಳಿದ್ರು ಅದು ಇದು ಉದ್ದೇಶ ಇಷ್ಟೇ. ಈಗ ಇನ್ಫ್ಯಾಕ್ಟ್ ಹರೀಶ್ ಸಾಳ್ವೆ ಅವರು ನಿನ್ನೆ ತಾನೇ ಇದೇ ವಿಷಯ ನಾನು ಹೇಳದನ್ನೇ ವಿಷಯ ಹೇಳಿದ್ರು. ಕೆಲವು ವಕೀಲರು ಅವರು ಕೆಲವು ಪಾರ್ಟಿ ಜೊತೆಗೆ ಐಡೆಂಟಿಫೈ ಆದ್ರಿಂದ ಅವ್ರ ಪಾರ್ಟಿ ಪ್ರಕಾರವಾಗಿ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಟಿವಿಕೆ ಪಕ್ಷ ಈಗೇನು ಒಂದು 5-6 ಜನವನ್ನ ಇವರು ಬೆಂಬಲ ಕೊಡ್ತಾರೆ ಅಂತ ತೋರಿಸ್ಬಿಟ್ರೆ ಸರ್ಕಾರ ರಚನೆ ಆಗೋಗುತ್ತೆ. ನಂತರ ಫ್ಲೋರ್ ಆಫ್ ದ ಅಸೆಂಬ್ಲಿಲಿ ಮತ್ತೆ ಪ್ರೂವ್ ಮಾಡ್ಬೇಕು ಅವರು. ಆ ದೃಷ್ಟಿಯಲ್ಲಿ ಏನು ಅವರ ಟಿವಿಕೆ ಪಕ್ಷಕ್ಕೆ ಅಧಿಕಾರ ಸಿಗದಲೇ ಇರತಕ್ಕಂತ ಒಂದು ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ. ನನ್ನ ಪ್ರಕಾರ ರಾಜ್ಯಪಾಲರು ಟಿವಿಕೆ ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕಾಗುತ್ತೆ. ಅವ್ರು ಒಂದ್ ಸ್ವಲ್ಪ ಮೇಲ್ನೋಟಕ್ಕೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಅಷ್ಟೇ.